ಎಚ್ಚರಿಕೆ ಈ ಎಲ್ಲ ನಡೆಯೋಲ್ಲ, ಯಾರು ಕೇಳಲ್ಲ, ಯಾರು ಹೇಳ್ತಾರೆ ಇವೆಲ್ಲ ಅಂತ ಈಗ ಡಿಕೆ ಹೇಳಿಕೆಗೆ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಎಚ್ಚರಿಕೆ ಏನು ನಡೆಯೋಲ್ಲ, ಯಾರು ಕೇಳಲ್ಲ, ಈ ಬಗ್ಗೆ ಯಾರು ಕೂಡ ಕೇಳಲ್ಲ, ಇದನ್ನೆಲ್ಲ ಯಾರಿಗೆ ಹೇಳ್ತೀರಾ ಅಂತ ಈಗ ಡಿಕೆ ಹೇಳಿಕೆಗೆ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಹೆಸರು ದುರ್ಬಳಕೆ ಹೇಳಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಸಹಕಾರ ಸಚಿವ ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಈ ಬಗ್ಗೆ ಕಿಡಿಕಾರಿದ್ರು. ಸಿದ್ದರಾಮಯ್ಯ ಹೆಸರು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ಈಗ ಎಚ್ಚರಿಕೆ ಇದೆಲ್ಲ ನಡೆಯೋದಿಲ್ಲ, ಯಾರು ಕೇಳ್ತಾರೆ ಇದೆಲ್ಲ ಅಂತ ಈಗ ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಹೇಳಿಕೆಗೆ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಹೆಸರು ದುರ್ಬಳಕೆ ಹೇಳಿಕೆಗೆ ಕಿಡಿಕಾರಿದ್ದಾರೆ ಈಗ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು. ಮಾಡ್ಕೊಳ್ಳೋದು ಬೇಡ ಅಂತ ಏನ್ ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ, ಅವರು ಎಐಸಿಸಿನ ಹೈಕಮಾಂಡ್ ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರ್ಬೇಕು. ಮಾತೆತ್ತಿರ ಎಐಸಿಸಿ ಹೇಳಿ ಅವ್ರು ಅಂತಾರೆ, ಎಐಸಿಸಿ ಏನ್ ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅಂತ ಅದು ಅನುಭವದ ಮೇಲೆ ಮಾಡ್ಕೊಳ್ಳೋದು ಬೇಡ ಅಂತ ಏನ್ ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ, ಅವರು ಎಐಸಿಸಿನ ಹೈಕಮಾಂಡ್ ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರ್ಬೇಕು. ಮಾತೆತ್ತಿರ ಎಐಸಿಸಿ ಹೇಳಿ ಅವ್ರು ಅಂತಾರೆ, ಎಐಸಿಸಿ ಏನ್ ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅಂತ ಅದು ಅನುಭವದ ಮೇಲೆ ಮಾಡ್ಕೊಳ್ಳೋದು ಬೇಡ ಅಂತ ಏನ್ ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತ ಅಲ್ಲ, ಅವರು ಎಐಸಿಸಿನ ಹೈಕಮಾಂಡ್ ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರ್ಬೇಕು. ಮಾತೆತ್ತಿರ ಎಐಸಿಸಿ ಹೇಳಿ ಅವ್ರು ಅಂತಾರೆ, ಎಐಸಿಸಿ ಏನ್ ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಹೌದು, ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಆರೋಪ ಅಂತ ಅದು ಅನುಭವದ ಮೇಲೆ. ಎಚ್ಚರಿಕೆ ಎಲ್ಲ ಹೇಳಿಕೆಗಳು ನಡೆಯೋದಿಲ್ಲ, ಯಾರು ಕೇಳ್ತಾರೆ ಇದೆಲ್ಲ ಅಂತ ಡಿಕೆ ಹೇಳಿಕೆಗೆ ಈಗ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಹೆಸರ ದುರ್ಬಳಕೆ ಮತ್ತು ಎಐಸಿಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ವಿರುದ್ಧವಾಗಿ ಡಿಕೆ ಹೇಳಿಕೆಗೆ ಈಗ ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ರು, ಒಂದು ಕಡೆ ಪರೋಕ್ಷವಾಗಿ ಸಿಎಂ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದೀರಾ, ಮೊದಲು ಇದನ್ನ ನಿಲ್ಲಿಸಿ, ದಿನ ಇದೇ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ ಬಸವರಾಜ್? ಶ್ರೀಕಾಂತ್, ಕೆಎನ್ ರಾಜಣ್ಣ ಅವರು ಸೇರಿದಂತೆ ಹಲವು ಒಂದು ಸಚಿವರು ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಹೆಸರು ಹೇಳಿಕೊಂಡು ದುರುಪಯೋಗ ಮಾಡಿಕೊಳ್ಳೋದು ಬೇಡ ಅನ್ನುವಂಥದ್ದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ತಾನೇ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು, ನಾವು ಎಲ್ಲದಕ್ಕೂ ಕೂಡ ಸಿಎಂ ಹೆಸರನ್ನ ಹೇಳಿ ಯಾವುದಕ್ಕೂ ಕೂಡ ದುರುಪಯೋಗ ಮಾಡಿಕೊಂಡಿಲ್ಲ, ಆದ್ರೆ ಅವರು ಮಾತಿಗೂ ಎಐಸಿಸಿ ನಾಯಕರು ಹೇಳಿದಂತೆ ಅನ್ನುವಂಥದ್ದನ್ನ ಅವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಆರೋಪ ಅಷ್ಟೇ ಅಲ್ಲ, ಇದು ವಾಸ್ತವವಾಗಿರ್ತಕ್ಕಂಥದ್ದು ಅನ್ನುವಂತ ಒಂದು ಮಾತನ್ನು ಹೇಳುವ ಮುಖಾಂತರ ಡಿಕೆ ಶಿವಕುಮಾರ್ ಅವರು ನೇರವಾಗಿ ತಿರುಗೇಟನ್ನ ಇವತ್ತು ಕೆಎನ್ ರಾಜಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು. ನಾವು ಮಾತನಾಡಿದ್ರೆ ಅದಕ್ಕೆ ಅದು ತತ್ಪರಿಣಾಮ ಇರುತ್ತೆ ಹೊರತು ದುಷ್ಪರಿಣಾಮ ಯಾವುದು ಬೀರುವಂತದ್ದು ಇರೋದಿಲ್ಲ. ಹಾಗಾಗಿ ನಾನು ಕೂಡ 50 ವರ್ಷಗಳಿಂದಲೂ ಕೂಡ ಪಕ್ಷಕ್ಕಾಗಿ ಕೂಡ ದುಡಿತಾ ಇದ್ದೇನೆ. ಹಾಗಾಗಿ ನನಗೆ ಬುದ್ಧಿ ಹೇಳು ಯಾರ ಕೈಲಿಂದಲೂ ಕೂಡ ನಾನು ಬುದ್ಧಿ ಹೇಳುವಷ್ಟು ಅಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ
ಹೇಳಿಕೆಗೆ ಒಂದು ಇವತ್ತು ಕಾರವಾಗಿಯೇ ಒಂದು ತಿರುಗೇಟನ್ನು ಕೂಡ ಇವತ್ತು KN ರಾಜನ್ ಅವರು ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ DK ಶಿವಕುಮಾರ್ ಅವರು ಕೂಡ ಒಂದು ಸಾಕಷ್ಟು ಎಲ್ಲವನ್ನು ಕೂಡ ಪಕ್ಷ ನೋಡ್ಕೊಳ್ಳುತ್ತೆ, ಪಕ್ಷ ಇವರ ಹೇಳಿಕೆಗಳಾಗಿರ್ಬೋದು ಎಲ್ಲ ವೈಖರಿಯನ್ನು ಕೂಡ ಪಕ್ಷ ನೋಡ್ಕೊಳ್ಳುತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಇದರಿಂದ ಕೆರಳಿರ್ತಕ್ಕಂತ KN ರಾಜನ್ ಅವರು ಕೂಡ ಎಲ್ಲದಕ್ಕೂ ಕೂಡ ಅವರು ಕೂಡ ACC ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದು ಬೇಡ, ಅಥವಾ ನಾನು ಸಿಎಂ ಅವರ ಹೆಸರು ಹೇಳ್ಕೊಂಡು ನನಗೇನು ಕೂಡ ಆಗ್ಬೇಕಾಗಿಲ್ಲ ಅನ್ನುವಂಥದ್ದು, ಮತ್ತೆ ಸದಾಶಿವ ನಗರದಲ್ಲಿ ಎರಡೆರಡು ಮನೆಯನ್ನು ನಾನು ಅವರ ಹೆಸರು ಹೇಳ್ಕೊಂಡು ಕಟ್ಟಿಲ್ಲ ಅನ್ನುವಂತ ಹೇಳಿಕೆಗಳನ್ನು ಕೂಡ ಕೊಡುವ ಮುಖಾಂತರ ನಿನ್ನೆಯ DK ಶಿವಕುಮಾರ್ ಅವರಂದ ಹೇಳಿಕೆಗೆ ಇವತ್ತು ಸಾಕಷ್ಟು ಒಂದ್ ಕಡೆ ಗರಂ ಆಗಿರ್ತಕ್ಕಂಥದ್ದು KN ರಾಜನ್ ಅವರು. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.